ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ರಾಹುಲ್ ಡಿಟೋ ವರ್ಸಸ್ ಆಲೋಕೆ ಅವ್ರ ಬಗ್ಗೆ. ಆಲೋಕೆ ಅವರ ಹೊಸ ಸಾಂಗ್ ಅವತ್ತು ಇವತ್ತು ಅಲ್ಲಿ ಒಂದು ಲೈನ್ ಬರುತ್ತೆ, ನನಗೆ ಬರೋದು ಆರ್ಗ್ಯಾನಿಕ್ ಲೈಕ್ಸ್ ಬಾಟ್ಸ್ ಅಲ್ಲ ಅಂತ. ಆದ್ರೆ ರಾಹುಲ್ ಡಿಟೋ ಅವರು ಈ ಒಂದು ಮಿತ್ ನ ಬರ್ಸ್ಟ್ ಮಾಡಿದ್ರ. ಯಾಕಂದ್ರೆ ರಾಹುಲ್ ಡಿಟೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ರಾಹುಲ್ ಡಿಟೋ ಅವರು ಅವತ್ತು ಇವತ್ತು ಸಾಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇದೆಲ್ಲ ಆರ್ಗ್ಯಾನಿಕ್ ಕಮೆಂಟ್ಸ್ ಅಲ್ಲ, ಇದೆಲ್ಲ ಬಾಟ್ ಕಮೆಂಟ್ಸ್. ಮತ್ತೆ ರಾಹುಲ್ ಡಿಟೋ ಅವರು ಒಂದು ಕಮೆಂಟ್ ನ ಹೈಲೈಟ್ ಮಾಡ್ತಾರೆ. ನೀವು ನೋಡಬಹುದು, ವಿ ನೀಡ್ ಅ ಮ್ಯೂಸಿಕ್ ವಿಡಿಯೋ ಫಾರ್ ದಿಸ್ ASAP, ಇಟ್ ಡಿಸರ್ವ್ಸ್ ಟು ಗೋ ವೈರಲ್ ಅಂತ. ಆಲ್ರೆಡಿ ಮ್ಯೂಸಿಕ್ ವಿಡಿಯೋಗೆ ಯಾರು ಈ ರೀತಿ ಕಮೆಂಟ್ ಹಾಕ್ತಾರೆ ಅಂತ ಟೀಕೆ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಬಾಟಲ್ಲ ಹಂಗಂದ್ರೆ ಇದೆಲ್ಲ ವಾಟಮ್ಮ ನಗರಾಜ್, ವಾಟಮ್ಮ ವಾಟ್ 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 ಎಲ್ಲ ಬಾಟಮ್ಮ. ದಿಸ್ ಡಿಸರ್ವ್ಸ್ ಅವಾರ್ಡ್ ಅಂತೆ. ಕೊಡ್ಬೇಕು ಇವನಿಗೆ ಗ್ರಾಮೀಣ ಅವಾರ್ಡ್. ಇಲ್ಲಿ ಕನ್ನಡ ಕಾಣಿಸ್ತಾ ಇದೆ. ಇಲ್ಲಿಂದ 8 hours ಎಗೋ ಹಾಕಿರೋದೆಲ್ಲ ಬಾಟ್. ಮಜಾ ಏನಂದ್ರೆ, ವಿ ನೀಡ್ ಅ ಮ್ಯೂಸಿಕ್ ವಿಡಿಯೋ ಫಾರ್ ದಿಸ್ ಆಸ್ ಸೂನ್ ಆಸ್ ಪಾಸಿಬಲ್, ಇಟ್ ಡಿಸರ್ವ್ಸ್ ಟು ಗೋ ವೈರಲ್ ಅಂತ. ಅಲ್ಲ, ಮ್ಯೂಸಿಕ್ ವಿಡಿಯೋ ಮೇಲೆ ಬಂದು ಯಾವನಾದ್ರೂ ಮ್ಯೂಸಿಕ್ ವಿಡಿಯೋ ಬೇಕು ಅಂತ ಹಾಕ್ತಾನ? ಬೋಡಿ ಮಗನ್ ಬಾಟ್ ಇದು. ಬಸ್ಸು ಏನಮ್ಮ ಬಾಟ್ಸು, ನಿನ್ನ ದರಿದ್ರ ಸಾಂಗ್ಸ್ ಅಲ್ಲಿ ನೀನೇನಾದ್ರೂ ಬಡ್ಕೊಳ್ಳೋ, ಆದ್ರೆ ನಿನ್ನ ಫ್ಯಾನ್ಸ್ಗೋಸ್ಕರನಾದ್ರೂ ಹೇಳ್ದಂಗೆ ನಡ್ಕೊಳ್ಳೋ. ಆಲೋಕೆ ಅವರು ಇದ್ರ ಬಗ್ಗೆ ಇನ್ನೂ ಏನು ಕಮೆಂಟ್ಸ್ ಮಾಡಿಲ್ಲ, ನೋಡೋಣ ಮುಂದಕ್ಕೆ ರಿಪ್ಲೈ ಕೊಡ್ಬೋದೇನೋ. ನೆಕ್ಸ್ಟ್ ಅಪ್ಡೇಟ್ ಅಶ್ವಿನಿ ಗೌಡ ವರ್ಸಸ್ ಚೈತ್ರಾ ಕುಂದಾಪುರ್ ಅವ್ರ ಬಗ್ಗೆ. ಅಶ್ವಿನಿ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ರು. ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಕೊಟ್ಟ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಚೈತ್ರಾ ಅವರು ಇಬ್ರು ಕೂಡ ಪರ್ಚಾಡ್ಕೊಂಡಿದ್ರು. ಅಶ್ವಿನಿ ಗೌಡ ಅವರ ಕೈ ಮೇಲೆ ಆದಂತಹ ನೇಲ್ ಮಾರ್ಕ್ಸ್ ನ ಅಶ್ವಿನಿ ಗೌಡ ಅವರು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಲೋಡ್ ಮಾಡಿದ್ರು. ಮತ್ತೆ ಇದು ಯಾವ ಪ್ರಾಣಿ ಪರಚಿರಬಹುದು, ಸರಿಯಾದ ಉತ್ತರಕ್ಕೆ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸುವವರಿಗೆ ಸೂಕ್ತ ಬಹುಮಾನ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಸೊ ಎಲ್ಲರಿಗೂ ಗೊತ್ತು ಅದು ಚೈತ್ರಾ ಕುಂದಾಪುರ ಅವರೇ ಮಾಡಿರೋದು ಅಂತ. ಆದ್ರೆ ಚೈತ್ರಾ ಕುಂದಾಪುರ ಅವರು ಅದು ಆಟದ ಬರದಲ್ಲಿ ಮಾಡಿರೋದು, ಬೇಕು ಅಂತ ನಾನು ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮತ್ತೆ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ಪೋಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ. ನನಗೂ ಕೂಡ ನನ್ನ ಮೈ ಮೇಲೆ ನೇಲ್ ಮಾರ್ಕ್ಸ್ ಗಳಿದಾವೆ, ನನ್ಗೂ 2 ಪಟ್ಟು ತೂಕ ಇರೋ ಒಬ್ಬ ವ್ಯಕ್ತಿ ನನ್ನ ಮೇಲೆ ಕೂತಿ ನನ್ನ ಕುತ್ತಿಗೆನ ಟ್ವಿಸ್ಟ್ ಮಾಡಿದ್ದಾರೆ. ನನ್ಗೆ ಅಶ್ವಿನಿ ಗೌಡ ಅವ್ರ ತರ ಪೇಯ್ಡ್ PR ಟೀಮ್ ಇಲ್ಲ ಅಂತ ಹೇಳಿದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ ನನಗೆ ಯಾವುದೇ ರೀತಿ ಪೇಯ್ಡ್ PR ಟೀಮ್ ಇಲ್ಲ ಅಂತ ಈ ಒಂದು ಅಲಿಗೇಷನ್ಸ್ ನ ಡಿನೈ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಮದ್ವೆ ಆಯ್ತಾ? ಯಾಕಂದ್ರೆ ಈ ಒಂದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ರೀಸೆಂಟ್ಲಿ ನಿತಿನ್ ದಾವಣಗೆರೆ ಅವರು ಸೋನು ಶ್ರೀನಿವಾಸ್ ಗೌಡ ಅವ್ರ ಜೊತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು, ಸೋನು ಶ್ರೀನಿವಾಸ್ ಗೌಡ ಅವರ ಕುತ್ತಿಗೆಯಲ್ಲಿ ಒಂದು ತಾಳಿ ಇದೆ. ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋದ್ಮೇಲೆ ತುಂಬಾ ಜನ ಸೋನು ಅವರಿಗೆ ಮದ್ವೆ ಆಯ್ತಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೋನು ಶ್ರೀನಿವಾಸ್ ಗೌಡ ಅವರು ಈ ಒಂದು ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ನನಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ ಹೇಳಿದ್ದಾರೆ. ನಾನು ಎಸ್ಟರ್ಡೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಎಲ್ರು ಕೇಳ್ತಾ ಇದಾರೆ ಏನ್ ನಿಮ್ಮ ಅಕ್ಕನ ಮದ್ವೆ ಆಯ್ತಾ, ಹೇಳೇ ಇಲ್ಲ ಕರೀಲೇ ಇಲ್ಲ ಅಂತ. ಅಕ್ಕ ಏನ್ ಹೇಳ್ತೀಯಾ? ದಯವಿಟ್ಟು ನನಗಿನ್ನ ಮದ್ವೆ ಆಗಿಲ್ಲ, ನೀವೇ ಮಾಡಿಸ್ಬಿಡ್ಬೇಡಿ ಸ್ವಲ್ಪ. ಸೊ ನನಗ್ ಮದ್ವೆ ಆಗಿದ್ಯಾ ಇಲ್ವಾ, ಏನಕ್ಕೆ ನಾನು ತಾಲಿ ಹಾಕೊಂಡಿದ್ದೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ. ನೀವು ಹೋಗಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಕದ್ದು ಮುಚ್ಚಿ ಮದುವೆ ಆಗಿಲ್ಲ, ನಮ್ಮ ಅಕ್ಕನ ಮನೆಯಲ್ಲಿ ಲಕ್ಷ್ಮಿ ಕೂರ್ಸಿದ್ರು, ಲಕ್ಷ್ಮಿ ಪೂಜೆ ಆದ್ಮೇಲೆ ದೇವ್ರ ಮೇಲೆ ಇದ್ದಂತಹ ತಾಳಿನ ತೆಗೆದಿಟ್ಟಿದ್ರು. ನನ್ಗೆ ಗೊತ್ತಿರೋ ಒಬ್ರು ಪುರೋಹಿತರ ಹತ್ರ ನಾನು ಕೇಳಿದ್ದೆ ಆ ತಾಳಿನ ನಾನು ಹಾಕೋಬಹುದಾ ಅಂತ. ಅದಕ್ಕೆ ಪುರೋಹಿತರು ಹಾಕೋಬಹುದು, ನೀವೇನಾದ್ರೂ ಆ ತಾಳಿನ ಹಾಕೊಂಡ್ರೆ ನಿಮಗೆ ಬೇಗ ಮದ್ವೆ ಕೂಡಿ ಬರುತ್ತೆ ಅಂತ ಹೇಳಿದ್ರು. ಆ ಒಂದು ರೀಸನ್ಗೋಸ್ಕರ ನಾನು ಒಂದು ತಾಳಿನ ಹಾಕೊಂಡಿದ್ದಷ್ಟೇ, ನನಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಬಾಲಿವುಡ್ ಫೇಮಸ್ ಕಾಮಿಡಿಯನ್ ಆಕ್ಟರ್ ರಾಜ್ಪಾಲ್ ಯಾದವ್ ಅವರು ತಿಹಾರ್ ಜೈಲಿಗೆ ಹೋಗಿದ್ದಾರೆ. ಹೌದು, ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಕ್ಚುಯಲ್ ಸೀನ್ ಏನಾಗಿದೆ ಅಂದ್ರೆ, 2010ರಲ್ಲಿ ರಾಜ್ಪಾಲ್ ಯಾದವ್ ಅವರು ಒಂದು ಫೈನಾನ್ಸ್ ಕಂಪನಿಯಿಂದ 5 ಕೋಟಿ ಲೋನ್ ನ ತಗೊಂಡಿರ್ತಾರೆ. ಸೊ ಈ ಒಂದು ಅಮೌಂಟ್ ಇಂದ ಅವರೊಂದು ಸಿನಿಮಾನ ಮಾಡ್ತಾರೆ, ಆತಾ ಪತಾ ಲಾಪತಾ ಅಂತ. ಆದ್ರೆ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಚೆನ್ನಾಗಿ ಓಡಿಲ್ಲ, ಕೊನೆಗೆ ಫ್ಲಾಪ್ ಆಗಿದೆ. ಸೊ ಇವಾಗ ರಾಜ್ಪಾಲ್ ಯಾದವ್ ಅವರು ಆ ಒಂದು ಅಮೌಂಟ್ ಗೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಟೋಟಲ್ 9 ಕೋಟಿ ರಿಟರ್ನ್ ಕೊಡಬೇಕು
ಕೊಡಬೇಕು. ರಾಜ್ಪಾಲ್ ಯಾದವ್ ಅವರು ಕೊಟ್ಟಂತಹ ಚೆಕ್ಸ್ ಗಳು ಕೂಡ ತುಂಬಾನೇ ಬೌನ್ಸ್ ಆಗಿದೆ. ಸೊ ಆ ಒಂದು ಫೈನಾನ್ಸ್ ಕಂಪನಿ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಇದ್ರ ಮೇಲೆ ಕೇಸ್ ಮಾಡಿದ್ದಾರೆ. ರಾಜ್ಪಾಲ್ ಯಾದವ್ ಅವರೇ ಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದಾರೆ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ. ಸೊ ಹಂಗಾಗಿ ಡೆಲ್ಲಿ ಹೈಕೋರ್ಟ್ ರಾಜ್ಪಾಲ್ ಯಾದವ್ ಅವ್ರನ್ನ ತಿಹಾರ್ ಜೈಲಿಗೆ ಕಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಮುಂಬೈಯಿಂದ. ಮುಂಬೈ ಮರೈನ್ ಡ್ರೈವ್ ಅಲ್ಲಿ ಮೃಣಾಲ್ ಅನ್ನೋರು ವಾಕ್ ಮಾಡ್ತಾ ಇರ್ತಾರೆ. ಅವರಿಗೆ ಗೊತ್ತಿಲ್ದಂಗೆ ಅಲ್ಲೊಬ್ಬ ವ್ಯಕ್ತಿ ಅವರ ಫೋಟೋಸ್ ಮತ್ತೆ ವಿಡಿಯೋಸ್ ನ ಶೂಟ್ ಮಾಡ್ತಿರ್ತಾನೆ. ಸೊ ಈ ಒಂದು ವಿಷಯ ಮೃಣಾಲ್ ಅವರಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಆ ವ್ಯಕ್ತಿಯ ಮೊಬೈಲ್ ತಗೊಂಡು ಕೇಳ್ತಾರೆ, ಯಾಕೆ ನೀವು ಈ ತರ ವಿಡಿಯೋ ಶೂಟ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಆ ವ್ಯಕ್ತಿ ನಾನು ಫೋಟೋಸ್ ತೆಗಿತಿದ್ದೆ ಅಷ್ಟೇ, ಇನ್ಮೇಲಿಂದ ಈ ರೀತಿ ಮಾಡಲ್ಲ, ಸಾರಿ ಅಂತ ಕೇಳಿದಾನೆ. ಸೊ ಈ ಹೋಲ್ ಇನ್ಸಿಡೆಂಟ್ ನ ಮೃಣಾಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. क्या है आपका नाम क्या है? बोलो नाम क्या है? राजीव। तो ये आप ऐसे फोटोज खींचते हो लड़कियों के, क्या क्या मिलता है आपको? नहीं किसी में बोलो। ऐसे थोड़ी होता है, आपके घर में बेटियां नहीं है क्या? सॉरी। मेरे भी खींचे, किसी और के भी खींचे, मतलब हम घूमे ही नहीं क्या? इधर क्या नहीं है? पर मैं क्या बोल रही हूँ, हम घूमे नहीं कई बार? आप मुंबई में रहते हो और ये सब करते हो। सॉरी सॉरी। आप तो शादीशुदा हो, हाँ सॉरी। तो स्टिल यू आर डूइंग दिस। फोटो खींचा था। फोटो खींचना आपको किसने हक दिया है? आप किसी की भी फोटो खींचे? आपके पास हक नहीं है आप फोटो खींचे किसी को भी। आगे से नहीं होगा। आगे से नहीं होगा, हम वेट करें आप आगे का। आपने तो दोपहर में किसी और की खींच ली, अब मेरी खींच ली। नहीं ऐसे नहीं, आप लोग ऐसे तो नहीं होता है ना। प्रॉब्लम है तो नहीं खींचेंगे। प्रॉब्लम है तो मतलब खींचनी ही नहीं है, हम आके बताएंगे हमारा, हमको प्रॉब्लम है, आप मत खींचो। अभी नहीं होगा। आपकी उम्र क्या है? आप मेरे पापा जितने हो और फिर भी आप ये कर रहे हो। अभी नहीं होगा, मैं बोलो सॉरी बोलता, अब नहीं होगा। ऐसे नहीं होता है। Have you taken any of the video? Take the video and then delete it. How creepy is yaar, look at this bhai. Help it also. ನೆಕ್ಸ್ಟ್ ಅಪ್ಡೇಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ. ಸೊ ಪಾಕಿಸ್ತಾನ್ ಅವರು ಇವಾಗ ಯೂ ಟರ್ನ್ ಹೊಡೆದಿದ್ದಾರೆ. ಹೌದು, ಪಾಕಿಸ್ತಾನ್ ಅವರು ಇಂಡಿಯಾ ಜೊತೆ ಶ್ರೀಲಂಕಾದ ಕೊಲಂಬೋ ಅಲ್ಲಿ ಫೆಬ್ರವರಿ 15ನೇ ತಾರೀಕು ಮ್ಯಾಚ್ ಆಡಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ICC ಹತ್ರ ಕೆಲವೊಂದು ಡಿಮಾಂಡ್ಸ್ ಇಟ್ಟಿದ್ರು. ಏನ್ ಡಿಮಾಂಡ್ಸ್ ಅಂದ್ರೆ, ಮೊದಲನೇದು ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡಿಗೆ ಹೆಚ್ಚುವರಿ ಆದಾಯ ಕೊಡಬೇಕು. ಎರಡನೇದು ಇಂಡಿಯಾ ಜೊತೆ ಬೈಲ್ಯಾಟ್ರಲ್ ಸೀರೀಸ್ ನಡೆಸ್ಕೊಡ್ಬೇಕು. ಮೂರನೇದು ಇಂಡಿಯಾ ಬಾಂಗ್ಲಾದೇಶ್ ಹಾಗೂ ಪಾಕಿಸ್ತಾನ್ ಮಧ್ಯೆ ಟ್ರೈ ಸೀರೀಸ್ ನಡೆಸ್ಕೊಡ್ಬೇಕು ಅಂತ. ಆದ್ರೆ ಈ ಮೂರು ಡಿಮಾಂಡ್ಸ್ ಗಳಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್ ಅವರು ಒಪ್ಪಿಗೆ ಕೊಟ್ಟಿಲ್ಲ. ಕೊನೆಗೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ಇಂಡಿಯಾ ಜೊತೆ ಮ್ಯಾಚ್ ಆಡಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಕ್ರೇಜ್ ತುಂಬಾನೇ ಜಾಸ್ತಿ ಇರುತ್ತೆ. ಈ ಸಲ ಏನೆಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡುತ್ತೆ ಅಂತ ವೇಟ್ ಮಾಡಿ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಉತ್ತರ ಪ್ರದೇಶ ಇಂದ. ಇದೊಂದು ಡಿಸ್ಟರ್ಬಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಉತ್ತರ ಪ್ರದೇಶಿನ ಬುಧೌನ್ ಡಿಸ್ಟಿಕ್ ಅಲ್ಲಿ ಒಬ್ರು ಗಂಡ ಹೆಂಡತಿ ವಾಸವಾಗಿರ್ತಾರೆ. 30 ವರ್ಷದ ಹೆಂಡತಿ ಗಂಡನ್ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನ ಕೊಡ್ತಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ಗಂಡ ತನ್ನ ಹೆಂಡತಿನ ಇಬ್ರು ಸ್ನೇಹಿತರಿಗೆ 1000 ರೂಪಾಯಿಗೆ ಮಾರ್ತಾನೆ. ಹೌದು, ಅವರಿಬ್ರು ಸ್ನೇಹಿತರು ಆ 30 ವರ್ಷದ ಮಹಿಳೆನ ಯಾರು ಇಲ್ದೇ ಇರೋ ಜಾಗಕ್ಕೆ ಕರ್ಕೊಂಡೋಗಿ ಗ್ಯಾಂಗ್ ಮಾಡಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಆ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪೊಲೀಸ್ ಅವರು ಅವಳ ಗಂಡ ಮತ್ತೆ ಇಬ್ಬರು ಸ್ನೇಹಿತರ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.